ಸಿಗಡಿ ಮೀನು ನಿಮ್ಗಿಷ್ಟನಾ? ಎಟ್ಟಿ ಅಂತೀವಿ ನಾವು. ಎಲ್ರಿಗೂ ಇಷ್ಟ ಇರುತ್ತೆ ಅಲ್ವಾ ಈ ಮೀನು? ನಂಗೂ ಕೂಡ ಇಷ್ಟನೇ. ಬನ್ನಿ ಇವತ್ತು ನಾನು ಇದ್ರಲ್ಲೊಂದು ಸೂಪರ್ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ನೋಡಿ, ಇವತ್ತು ನಾನು ಸ್ವಲ್ಪ ಎಟ್ಟಿ ತಗೊಂಡಿದ್ದೀನಿ ಅಥವಾ ಸಿಗಡಿ ಮೀನು ತಗೊಂಡಿದ್ದೀನಿ. ಅದನ್ನ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಸ್ವಲ್ಪ ಮಾತ್ರ ದೊಡ್ಡ ದೊಡ್ಡ ಸಿಗಡಿ ಮೀನು ಇರೋದು ಆಯ್ತಾ. ಆಮೇಲೆ ಕೆಳಗಡೆ ಎಲ್ಲ ಸಣ್ಣ ಸಣ್ಣದಿರೋದು, ಅಂದ್ರೆ ನಮ್ಗೆ ಅದೇ ರೀತಿ ಕೊಟ್ಟಿರೋದು ಅವರು. ಅದಕ್ಕೋಸ್ಕರ ದೊಡ್ಡ ಮೀನನ್ನು ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ. ನಮಗೂ ಅವರು ಅದೇ ರೀತಿ ತೋರಿಸಿರೋದು. ದೊಡ್ಡ ಮೀನು ಮಾತ್ರ ಮೇಲ್ಗಡೆ ಇಟ್ಟು ತೋರಿಸಿದ್ದಾರೆ ನೋಡಿ, ಈ ರೀತಿ. ಆಮೇಲೆ ಇದ್ರ ಸಿಪ್ಪೆಲ್ಲ ತೆಗೆದು ಅದರ ಬ್ಯಾಕ್ ಸೈಡ್ ಅಲ್ಲಿ ಮೇಲ್ಗಡೆ ನೋಡಿ ಈ ರೀತಿ ಲೈನ್ ಹಾಕೊಂಡ್ಬಿಟ್ಟು ಅದರ ವೇಸ್ಟ್ ಇರುತ್ತೆ ಅದನ್ನ ಕೂಡ ಈ ರೀತಿ ತೆಗಿಬೇಕಾಯ್ತಾ. ಅದನ್ನ ನೀರಲ್ಲಿ ಹಾಕೊಂಡ್ಬಿಟ್ಟು ಇನ್ನು ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ, ಎಲ್ಲ ಕೂಡ ತೊಳೆದು ರೆಡಿ ಮಾಡಿಟ್ಟಿದ್ದೀನಲ್ವಾ. ಇನ್ನೇನ್ ಮಾಡ್ಬೇಕಂದ್ರೆ ಅದನ್ನ ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಹುಡಿ, ಆಮೇಲೆ ಇದಕ್ಕೆ ಜೀರಿಗೆ ಹುಡಿ ಸ್ವಲ್ಪ ಹಾಕೊಳ್ಳಿ, ಅರಿಶಿನ ಹುಡಿ ಹಾಕೊಳ್ಳಿ ಸ್ವಲ್ಪ, ಆಮೇಲೆ ಕೊತ್ತಂಬರಿ ಹುಡಿ, ಅದೆಲ್ಲ ಟೇಸ್ಟ್ ನೋಡ್ಕೊಂಡು. ಆಮೇಲೆ ನೋಡಿ, 1 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಕೂಡ ಹಾಕಬೇಕು. ಲೈಮ್ ಜ್ಯೂಸ್ ಹಾಕೊಳ್ಳಿ, ಅರ್ಧ ನಿಂಬೆ ತಗೊಂಡಿದ್ದೀನಿ, ಅದನ್ನ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ, ಅದಲ್ಲಿ ಇರಲಿ ಆಯ್ತಾ. ಅಷ್ಟೊತ್ತಿಗೆ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನು ಮೊದಲು ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆ ಉಪಯೋಗಿಸಿರೋದು. ಗರಂ ಮಸಾಲ ಐಟಮ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಈ ನಕ್ಷತ್ರ ಹೂ ಇರುತ್ತಲ್ವ ಅದನ್ನು ಹಾಕುವಾಗ ಅದರ ಸಿಪ್ಪೆ ಒಳಗಡೆ ಇರುತ್ತೆ, ಸಿಪ್ಪೆ ಎಲ್ಲ ಬೀಜ ಇರುತ್ತೆ, ಅದನ್ನು ತೆಗೆದು ಹಾಕಬೇಕಾಯ್ತಾ. ಇಲ್ಲಾಂದರೆ ಸ್ವಲ್ಪ ಹೊಟ್ಟೆಗೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ಅದೆಲ್ಲ ಆದಮೇಲೆ ಸ್ವಲ್ಪ ಈರುಳ್ಳಿ, 1 ಈರುಳ್ಳಿ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. 1 ಟೊಮೆಟೊ ಕೂಡ ಸೇರಿಸ್ಕೊಳ್ಳಿ, ಪೇಸ್ಟ್ ಮಾಡೋದಿಕ್ಕಿರೋದು ಆಯ್ತಾ. ಆಮೇಲೆ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಬೇಕು, ಒಳ್ಳೆ ಕ್ರೀಮಿಯಾಗಿ ಬರುತ್ತೆ. ಇನ್ನು ಮೆಣಸಿನ ಹುಡಿ, ಖಾರ ನೋಡ್ಕೊಂಡು ಹಾಕೊಳ್ಳಿ, ಕಾಶ್ಮೀರಿ ಚಿಲ್ಲಿ ಪೌಡ್ರೆ ಹಾಕೊಳ್ಳಿ, ಕೊತ್ತಂಬರಿ ಹುಡಿ ಹಾಕೊಳ್ಳಿ, ಕೊತ್ತಂಬರಿ ಸೊಪ್ಪುನು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಆಮೇಲೆ 1 2 ಟೀ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನಿದನ್ನ ಪೇಸ್ಟ್ ಮಾಡಬೇಕು. ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಅದೇ ಪ್ಯಾನ್ ಬಿಸಿ ಮಾಡಿಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಂಡಿದ್ದೀನಿ. ಇದು ಹೋಮ್ ಮೇಡ್, ನೀವು ಹಾಕೊಂಡ್ರೆ ಅನ್ಸಾಲ್ಟೆಡ್ ಬಟರ್ ಸೇರಿಸ್ಕೊಳ್ಳಿ. ಅದರಲ್ಲಿ ನಾನಿಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ವ ಆವಾಗ ಸಿಗಡಿ ಪ್ರಾನ್ಸ್, ಅದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ, ಈ ರೀತಿ ಆಯ್ತು ಕೂಡ. ಇನ್ನು ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ. ಅದೇ ಪ್ಯಾನಿಗೆ ಪುನಃ 1 ಟೇಬಲ್ ಸ್ಪೂನ್ ಬಟರ್ ಹಾಕೊಂಡ್ಬಿಟ್ಟು ನಾವು ಆವಾಗ ರುಬ್ಬಿರುವ ಮಸಾಲೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ನೀರು ಸೇರಿಸಿ, ನೀರು ಕುದಿ ಬಂದ್ಮೇಲೆ ನಾವು ಅವಾಗ ಫ್ರೈ ಮಾಡಿಟ್ಟಿರುವಂತಹ ಪ್ರಾನ್ಸ್ ಹಾಕೊಳ್ಳಿ, ಸ್ವಲ್ಪ ಗರಂ ಮಸಾಲೆನೂ ಹಾಕೊಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಸೂರಿ ಮೇಥಿ ಇದ್ರೆ ಒಳ್ಳೇದು. ರೆಡಿ ಆಯ್ತು ನೋಡಿ, ಸೂಪರ್ ಆಗಿರುವ ಪ್ರಾನ್ಸ್ ಬಟರ್ ಮಸಾಲ, ಸಖತ್ತಾಗಿರುತ್ತೆ. ಇಷ್ಟ ಆಗಿದಾ? ಹಾಗಿದ್ರೆ ಇವತ್ತೇ ಹೋಗಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.